ಇಂಡಿಯಾ ಕೂಲಿಂಗ್ ಆಕ್ಷನ್ ಪ್ಲಾನ್ ಜಾರಿ ಮೂಲಕ ಭಾರತವು ಸುಸ್ಥಿರ ತಂಪಾಗಿಸುವಿಕೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ತನ್ನ ಬದ್ಧತೆಯನ್ನು ಬಲಪಡಿಸುತ್ತಿದೆ ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ನಡೆದ ಗ್ಲೋಬಲ್ ಹೀಟ್ ಅಂಡ್ ಕೂಲಿಂಗ್ ಫೋರಂ ಉದ್ದೇಶಿಸಿ ಮಾತನಾಡಿದ ಅವರು, ದೇಶಾದ್ಯಂತ 250ಕ್ಕೂ ಅಧಿಕ ನಗರಗಳಲ್ಲಿ ತಾಪಮಾನ ತಗ್ಗಿಸಿ ವಾತಾವರಣವನ್ನು ತಂಪಾಗಿಡುವ ಕ್ರಿಯಾ ಯೋಜನೆಯನ್ನು ಈಗಾಗಲೇ ಜಾರಿಗೊಳಿಸಲಾಗಿದೆ. ಜಾಗತಿಕ ತಾಪಮಾನ ಏರಿಕೆಯು ಆರೋಗ್ಯ ಮತ್ತು ಪರಿಸರಕ್ಕೆ ಅಪಾಯವನ್ನುಂಟು ಮಾಡುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಸಾರ್ವಜನಿಕ ಆರೋಗ್ಯ ಆದ್ಯತೆಗಳಲ್ಲಿ ಹವಾಮಾನಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಬಿಸಿಲಿನ ಒತ್ತಡ ತಗ್ಗಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ವಿಶೇಷವಾಗಿ ಸುಸ್ಥಿರತೆಯೊಂದಿಗೆ ವಾತಾವರಣವನ್ನು ತಂಪಾಗಿಡುವ ಅನೇಕ ಹವಾನಿಯಂತ್ರಿತ ಸಾಧನಗಳನ್ನು ಬಳಕೆ ಮಾಡದೆ ನೈಸರ್ಗಿಕ ರೀತಿಯಲ್ಲಿ ವಾತಾವರಣವನ್ನು ಸಂರಕ್ಷಿಸುವ ಕ್ರಮಗಳಿಗೆ ಒತ್ತು ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ.